Welcome to my YouTube channel. In this video we are going to continue class 10th mathematics. This is Kolar district level practice paper key answer. This is set 2. In set 2 we are going to solve 4 and 5 marks question. If we solve 4 and 5, then set 2 from question number 1 to 38 it will get finished. So let us move for 34th question that start from 4 marks. 34th question is the 17th term of an AP is 5 more than twice its 8th term. If 11th term is 43, then find the nth term and AP. So let us solve this question now. So question ಏನಿದೆ, the 17th term of an AP is 17th term ಅಂದ್ರೆ A7 is 5 more than its 8th term, that is 8. A8. A17 can be written. 17th term is 5 more than its 5 more than twice its 8th term. So twice its 8th term. So A17 can be written as A plus 16D is equal to 2 into A8 can be written as A plus 7D plus 5. So A plus 16D is equal to 2A plus 2 sevens are 14D plus 5. ಸೊ ಎ ಪ್ಲಸ್ 16D. ಈಗ ಇಲ್ಲಿ ಇದನ್ನು ಶಿಫ್ಟ್ ಮಾಡ್ಕೊಂಬೋಣ ಈ ಕಡೆಗೆ. ಸೊ ಇದನ್ನು ಶಿಫ್ಟ್ ಮಾಡ್ಕೊಂಡ್ರೆ 2A ಇಲ್ಲೇ ಇರುತ್ತೆ, ಪ್ಲಸ್ ಎ ಬಂದರೆ ಮೈನಸ್ ಎ ಆಯಿತು, ಪ್ಲಸ್ 14D ಇಲ್ಲೇ ಇರುತ್ತೆ, ಪ್ಲಸ್ 16D ಈ ಕಡೆ ಬಂದರೆ ಮೈನಸ್ 16D ಆಯಿತು, ಈಸ್ ಈಕ್ವಲ್ ಟು ಪ್ಲಸ್ 5 ಬಿಕಮ್ ಮೈನಸ್ 5. ಸೊ 2A minus A is A. Minus 16D plus 14D is minus 2D, which is equal to minus 5. ಸೊ ಈ ರೀತಿ ಮೈನಸ್ 5 ಬಂತು. ಸೊ ಈಗ A is equal to minus 5 minus 2D ಆ ಕಡೆ ಕಳಿಸಿದ್ರೆ ಪ್ಲಸ್ 2D ಆಯ್ತು. ಹಾಗಾದ್ರೆ A is equal to minus 5 plus 2D. ಈಗ ಅವನೇ ಕ್ವಶನ್ ಕೊಟ್ಟಿದ್ದಾನೆ, 11th term is equal to 43 ಅಂತ. A11 can be written as A plus 10D, which is equal to 43. A can be written as minus 5 plus 2D plus 10D is equal to 43. So 2D plus 10D will become 12D is equal to 43 minus 5 become plus 5. So 12D is equal to 48. So D is equal to 12 4s are 48. ಅಲ್ಲಿಗೆ ಡಿ ವ್ಯಾಲ್ಯೂ ಬಂತು, ವಿಚ್ ಈಸ್ ಈಕ್ವಲ್ ಟು 4. ಈಗ ಎ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋಣ. ಎ ಈಸ್ ಈಕ್ವಲ್ ಟು ಮೈನಸ್ 5 ಪ್ಲಸ್ 2 ಇಂಟು ಡಿ ಅಂದರೆ 4. ಎ ಈಸ್ ಈಕ್ವಲ್ ಟು ಮೈನಸ್ 5 ಪ್ಲಸ್ 2 4s are 8. ಎ ಈಸ್ ಈಕ್ವಲ್ ಟು 3. 8 minus 5 is 3. ಡಿ ಗೊತ್ತಾಯಿತು, ಎ ಗೊತ್ತಾಯಿತು. ಈಗ ನೆಕ್ಸ್ಟು nth ಟರ್ಮ್ನ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಎ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. We don't know what is n, so an is equal to a andre 3 plus n minus 1 into d andre 4. An is equal to 3 plus 4n minus 4. So an is equal to 4n minus 4 plus 3 is minus 1. So nth term is equal to 4n minus 1. ನೆಕ್ಸ್ಟ್ ಏನು ಮಾಡಬೇಕು, ಎ ಪಿ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಲೆಟ್ ಅಸ್ ರೈಟ್ ದ ಟರ್ಮ್ಸ್ ಆಫ್ ದ ಎ ಪಿ. A comma A plus D comma A plus 2D comma dash dash. A andre 3 comma A andre 3 plus D andre 4. A andre 3 plus 2 into D andre 4 comma dash dash. So 3 comma 3 plus 4 is 7 comma 2 4s are 8 plus 3 is 11 dash dash. So 3 comma 7 comma 11 comma dash dash are the terms of the given AP. ಸೊ ನೆಕ್ಸ್ಟ್ 35th ಕ್ವಶನ್ಗೆ ಹೋಗೋಣ. ಸೊ 35th ಗ್ರಾಫ್ನ ಸಾಲ್ವ್ ಮಾಡಬೇಕು. ಲೀನಿಯರ್ ಈಕ್ವೇಷನ್ ಥ್ರೂ ಗ್ರಾಫ್. 2x plus y is equal to 6 and 4x minus 2y is equal to 4. So let us solve both the questions. Let us solve the equation first and let us draw the graph. So let us solve this one. First x. So let us give the value for y as 0. y ಗೆ 0 ಕೊಡೋಣ. ಸೊ 0 ಕೊಟ್ಟರೆ ಅಲ್ಲಿಗೆ ಇದು 0 ಆಯಿತು. 2 1s are 6, 3s.
ಅಲ್ಲಿಗೆ 1 ಸಾಲ್ವ್ ಆಯಿತು. ಇನ್ನೊಂದು ಎಕ್ಸ್ ಜಾಗದಲ್ಲಿ ವೈ ಜಾಗದಲ್ಲಿ 2 ಕೊಡೋಣ. ಸೊ +2 ಈ ಕಡೆ ಬಂದರೆ -2 ಆಯಿತು. 6ಅಲ್ಲಿ 2 ಹೋದರೆ 4, 2 1 4, 2 ಅಲ್ಲಿಗೆ ಒಂದು ಇಕ್ವೇಷನ್ ಸಾಲ್ವ್ ಆಯಿತು. ಸೊ ಈಗ ಈ ಇಕ್ವೇಷನ್ ಸಾಲ್ವ್ ಮಾಡೋಣ. ಎಕ್ಸು ವೈ. ಸೊ ಫಸ್ಟು ವೈಗೆ 0 ಕೊಡೋಣ. ಇದನ್ನು 0 ಕೊಟ್ಟರೆ 4 1 4 1. ನೆಕ್ಸ್ಟು ಎಕ್ಸ್ ಜಾಗದಲ್ಲಿ 2 ವೈ ಜಾಗದಲ್ಲಿ 2 ಕೊಡೋಣ. 2 2 4 ಆಯಿತು. ಈ ಈ -4 ಈ ಕಡೆ ಬಂದರೆ +4 ಆಯಿತು. 4 + 4 8 ಆಯಿತು. ಅಲ್ಲಿಗೆ 4 1 8 2. ಸೊ ಇದಕ್ಕೆ ನಾವೀಗ ಗ್ರಾಫನ್ನ ಡ್ರಾ ಮಾಡೋಣ. ಈ ಕೊಟ್ಟಿರೋಂತಹ ಈಗ ನಾವೇನು ಕ್ಯಾಲ್ಕುಲೇಟ್ ಮಾಡಿದ್ವಿ ಇದಕ್ಕೆ. ಸೊ ಲೆಟ್ ಅಸ್ ಡ್ರಾ ದ ಗ್ರಾಫ್. ಸೊ ಈಗ ಗ್ರಾಫ್ನ ಡ್ರಾ ಮಾಡೋಣ. ಸೊ ಫಸ್ಟ್ ಏನಿದೆ, ಎಕ್ಸ್ಗೆ 3 ಕೊಟ್ಟರೆ ವೈ 0. ಎಕ್ಸ್ಗೆ 3 ಕೊಟ್ಟರೆ ವೈ 0 ಅಂದರೆ ಎಕ್ಸ್ ಆ್ಯಕ್ಸಿಸ್ ಮೇಲೆ ಮಾರ್ಕ್ ಮಾಡ್ಕೋಬೇಕು. ಎಕ್ಸ್ಗೆ 2 ಕೊಟ್ಟರೆ ವೈ ಕೂಡ 2. ನೋಡಿ, ಎಕ್ಸು ಸ್ಟ್ರೈಟು, ಈ ಎಕ್ಸು ಸ್ಟ್ರೈಟು. ಸೊ ಎರಡು ಕೂಡ x is equal to 2 and y is also 2. ಸೊ ಈಗ ಈ ಎರಡು ಪಾಯಿಂಟ್ಸ್ಗಳನ್ನು ಒಂದು ಲೈನ್ನ ಮೂಲಕ ಡ್ರಾ ಮಾಡ್ಕೊಳ್ಳೋಣ. ಆಯಿತು. ಇನ್ನೊಂದು ಕ್ಯಾಲ್ಕುಲೇಷನ್ಗೆ ಬರೋಣ. ಎಕ್ಸ್ಗೆ 1 ಕೊಟ್ಟರೆ ವೈ 0, ಹಾಗಾದ್ರೆ ಇಲ್ಲೇ ಮಾರ್ಕ್ ಮಾಡಬೇಕು. ಇನ್ನೊಂದು ಎಕ್ಸ್ಗೆ 2 ಕೊಟ್ಟರೆ ವೈ 2, ಆಲ್ರೆಡಿ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಸೊ ಈಗ ಇವೆರಡನ್ನು ನಾವೀಗ ಸೊ ಲೆಟ್ ಅಸ್ ಜಾಯಿನ್ ದೀಸ್ 2 ಪಾಯಿಂಟ್ಸ್ನ. ಈಗ ಎರಡೂ ಲೈನ್ಗಳು ಈ ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಆಗ್ತಾ ಇದೆ. ಹಾಗಾದರೆ ಎರಡೂ ಲೈನ್ಗಳು ಈ ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಆಗ್ತಾ ಇದೆ ಅಂದರೆ ಸೊ ಈಗ ನಾವು ಲೆಟ್ ಅಸ್ ಡ್ರಾ ದ ಡಾಟೆಡ್ ಲೈನ್. ಸೊ ಡಾಟೆಡ್ ಲೈನ್ನ ಡ್ರಾ ಮಾಡೋಣ. ಸೊ ಹಾಗಾದರೆ ಎಕ್ಸ್ ಇಸ್ ಈಕ್ವಲ್ ಟು +2 ಬರುತ್ತೆ, ವೈ ಈಸ್ ಆಲ್ಸೋ +2. ಸೊ ಎಕ್ಸು +2ಗೆ ಬಂದು ಜಾಯಿನ್ ಆಗ್ತಾ ಇದೆ, ವೈ ಕೂಡ +2ಗೆ ಜಾಯಿನ್ ಆಗ್ತಾ ಇದೆ. ಹಾಗಾದರೆ ಈ ಗಿವನ್ ಲೀನಿಯರ್ ಈಕ್ವೇಷನ್ಗೆ ಸೊಲ್ಯೂಷನ್ನು x is equal to 2 and y is also 2. So like this we have to calculate this one. Now let us move for question number. Next question ಗೆ ಮೂವ್ ಆಗೋಣ. 36th question ಗೆ ಮೂವ್ ಆಗೋಣ. Let us see what is there in the 36th question. So 36th ಅಲ್ಲಿ ಇಂಟರ್ನಲ್ ಚಾಯ್ಸ್ ಕ್ವಶನ್ ಇದೆ. ಸೊ ಇದನ್ನು ಸಾಲ್ವ್ ಮಾಡ್ಕೊಳ್ಳೋಣ. As observed from the top of a 75 meter high lighthouse. ಇದು 75 ಮೀಟರ್ ಹೈ ಇರುವಂತಹ ಒಂದು ಲೈಟ್ ಹೌಸು. ಇದು ಗ್ರೌಂಡ್ ಲೆವೆಲ್. ಸೊ ಇದು ವಾಟರ್ ಲೆವೆಲ್. ಇದು ದಟ್ ಈಸ್ ಫ್ರಮ್ ದ ಸಿ ಲೆವೆಲ್. ದ ಆ್ಯಂಗಲ್ ಆಫ್ ಡಿಪ್ರೆಷನ್ ಆಫ್ ದ 2 ships ಆರ್ 30 ಡಿಗ್ರಿ ಆ್ಯಂಡ್ 45 ಡಿಗ್ರಿ. ಸೊ ಅವರು ಹೀಗೆ ಕೊಟ್ಟಿದ್ದಾರೆ ನೋಡಿ, ಹೀಗೆ ಬಂದು ಹೀಗೆ ತಗೊಂಡ್ರೆ ಇದು 30 ಡಿಗ್ರಿ ಆಗುತ್ತೆ, ಇದು 45 ಡಿಗ್ರಿ ಆಗುತ್ತೆ. ದಿಸ್ ಈಸ್ ಬೋತ್ ಆರ್ ಆ್ಯಂಗಲ್ ಆಫ್ ಡಿಪ್ರೆಷನ್ ಓನ್ಲಿ. ಇಫ್ ಒನ್ ಶಿಪ್ ಈಸ್ ಎಕ್ಸಾಕ್ಟ್ಲಿ ಬಿಹೈಂಡ್ ದಿ ಅದರ್. ಸೊ ಇಲ್ಲೊಂದು ಶಿಪ್ ಇದ್ದರೆ ಇಲ್ಲೊಂದು ಶಿಪ್ ಇರುತ್ತೆ, ಒಂದು ಶಿಪ್ಪು ಇನ್ನೊಂದು ಶಿಪ್ನ ಹಿಂದೆ ಇರುತ್ತೆ. ಬಿಹೈಂಡ್ ದಿ ಅದರ್ ಆನ್ ದ ಸೇಮ್ ಸೈಡ್ ಆಫ್ ದ ಲೈಟ್ ಹೌಸ್. ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ 2 ships. ಹಾಗಾದರೆ ಈ ಎರಡೂ ಶಿಪ್ಸ್ಗಳ ನಡುವೆ ಇರುವ ಡಿಸ್ಟೆನ್ಸನ್ನು ನಾವೀಗ ಫೈಂಡ್ ಔಟ್ ಮಾಡಬೇಕು. ಸೊ ಲೆಟ್ ಅಸ್ ಸಾಲ್ವ್ ದಿಸ್ ಕ್ವಶನ್ನ. ಸೊ ಈಗ ಎ ಬಿ ಅನ್ನೋದು ಲೈಟ್ ಹೌಸು. ಸೊ ಇಲ್ಲಿ ಲೈಟ್ ಹೌಸಲ್ಲಿ ನಿಂತ್ಕೊಂಡು ಒಂದು ಶಿಪ್ನ ನೋಡ್ತಾ ಇದ್ದೀವಿ ಅಟ್ ಅನ್ ಆ್ಯಂಗಲ್ ಆಫ್ ಡಿಪ್ರೆಷನ್ 30. ಮತ್ತು ಅಲ್ಲೇ ನಿಂತ್ಕೊಂಡು ಇನ್ನೊಂದು ಶಿಪ್ನ ನೋಡ್ತಾ ಇದ್ದೀವಿ ಅಟ್ ಅನ್ ಆ್ಯಂಗಲ್ ಆಫ್ ಡಿಪ್ರೆಷನ್ 45. ಹಾಗಾದರೆ ಇದು ಇಲ್ಲೊಂದು ಶಿಪ್ ಇದೆ, ಇಲ್ಲೊಂದು ಶಿಪ್ ಇದೆ. ಈ ಎರಡೂ ಶಿಪ್ಗಳ ನಡುವೆ ಡಿಸ್ಟೆನ್ಸನ್ನು ಈ ಸಿ ಮತ್ತು ಡಿ ಇದೆಯಲ್ಲ, ಈ ಡಿಸ್ಟೆನ್ಸನ್ನು ಫೈಂಡ್ ಔಟ್ ಮಾಡಬೇಕು. ಮೊದಲನೇದು ಇನ್ ಟ್ರಯಾಂಗಲ್ ಎ ಬಿ ಡಿ. ಈ ಟ್ರಯಾಂಗಲ್ ತಗೊಂಡ್ರೆ ಇದು ಥೀಟಾ, ಎ ಬಿ ಆಪೋಸಿಟ್ಟು, ಎ ಡಿ ಅಡ್ಜಾಸೆಂಟು. ಹಾಗಾದರೆ ಟ್ಯಾನ್ ಥೀಟಾ ಯೂಸ್ ಮಾಡ್ಕೊಳ್ಳೋಣ. ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಎ ಬಿ ಡಿವೈಡೆಡ್ ಬೈ ಎ ಡಿ. ಸೊ ಟ್ಯಾನ್ ಥೀಟಾ ಅಂದರೆ ಇಟ್ ಈಸ್ ಈಕ್ವಲ್ ಟು 45 ಡಿಗ್ರಿ ಈಸ್ ಈಕ್ವಲ್ ಟು ಎ ಬಿ ಅಂದರೆ 75 ಡಿವೈಡೆಡ್ ಬೈ ಎ ಡಿ. ಟ್ಯಾನ್ 45 ಅಂದರೆ 1 ಈಸ್ ಈಕ್ವಲ್ ಟು 75 ಬೈ ಎ ಡಿ. ಹಾಗಾದರೆ ಎ ಡಿನ ಇಲ್ಲಿ ಮಲ್ಟಿಪ್ಲೈ ಮಾಡಿಕೊಂಡ್ರೆ ಎ ಡಿ ಈಸ್ ಈಕ್ವಲ್ ಟು 75 ಮೀಟರ್ ಆಯಿತು. 1 ಅಂತ ಕರ್ಕೊಳ್ಳೋಣ. ಇನ್ನೊಂದು ಟ್ರಯಾಂಗಲ್ ತಗೊಳ್ಳೋಣ. ಅದು ಯಾವುದಪ್ಪ ಅಂದರೆ ಇನ್ ಟ್ರಯಾಂಗಲ್ ಎ ಬಿ ಸಿ. ಇದು ಥೀಟಾ ಆದರೆ ಎ ಬಿ ಆಪೋಸಿಟ್ಟು, ಎ ಸಿ ಅಡ್ಜಾಸೆಂಟು. ಸೊ ಈಗ ಸೊ ಲೆಟ್ ಅಸ್ ಗೋ ಫಾರ್ ಒನ್ ಮೋರ್ ಟ್ರಯಾಂಗಲ್. ಇನ್ ಟ್ರಯಾಂಗಲ್ ಎ ಬಿ ಸಿ. ಸೊ ಟ್ಯಾನ್ ಥೀಟಾ ಈಸ್ ಈಕ್ವಲ್ ಟು ಆಪೋಸಿಟ್ ಅಂದರೆ ಎ ಬಿ, ಅಡ್ಜಾಸೆಂಟ್ ಅಂದರೆ ಎ ಸಿ. ಸೊ ಟ್ಯಾನ್ ಥೀಟಾ ಅಂದರೆ 30 ಡಿಗ್ರಿ
is equal to AB ಅಂದರೆ 75 divided by AC ಅಂದರೆ AC is divided into two parts. One is AD, another one is CD. So tan 30 degree ಅಂದರೆ 1 by root 3. 1 by root 3 is equal to 75 divided by AD plus CD. So cross multiply ಮಾಡ್ಕೊಳ್ಳೋಣ. AD plus CD, AD plus CD ones are AD plus CD is equal to 75 into root 3, 75 root 3. So ಈಗ AD ನಮಗೆ ಬೇಕಾಗಿರೋದು CD. So CD is equal to 75 root 3 plus AD become minus AD. So CD is equal to 75 root 3 minus what is AD? AD is 75. ಹಾಗಾದರೆ ಸಿ ಡಿ ಈಸ್ ಈಕ್ವಲ್ ಟು ಕಾಮನ್ನು 75, ಇನ್ನು ಉಳಿದಿದ್ದು ರೂಟ್ 3 ಮೈನಸ್ 1. ದೇರ್ ಫಾರ್ ದ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಶಿಪ್ಸ್ ಈಸ್ 75 ರೂಟ್ 3 ಮೈನಸ್ 1 ಮೀಟರ್. 75 ಇಂಟು ರೂಟ್ 3 ಮೈನಸ್ 1 ಮೀಟರ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಶಿಪ್ಸ್. ಅದರೊಳಗೆ ಒಂದು ಇಂಟರ್ನಲ್ ಚಾಯ್ಸ್ ಕ್ವಶನ್ ಇದೆ, ಅದನ್ನು ಕೂಡ ಸಾಲ್ವ್ ಮಾಡೋಣ. ಸೊ ಇಂಟರ್ನಲ್ ಚಾಯ್ಸ್ ಕ್ವಶನ್ ಏನಪ್ಪ ಅಂದರೆ, ಫ್ರಮ್ ದ ಟಾಪ್ ಆಫ್ ಎ 7 ಮೀಟರ್ ಹೈ ಬಿಲ್ಡಿಂಗ್. ನೋಡಿ ಇಲ್ಲಿ ಇದು 7 ಮೀಟರ್ ಹೈ ಇರುವಂತಹ ಒಂದು ಬಿಲ್ಡಿಂಗು. ದ ಆಂಗಲ್ ಆಫ್ ಎಲಿವೇಶನ್ ಆಫ್ ಎ ಕೇಬಲ್ ಟವರ್, ಇದು ಟವರ್, ಇದು ಕೇಬಲ್ ಟವರ್. ಕೇಬಲ್ ಟವರ್ ಈ 60 ಡಿಗ್ರಿ. ಇಲ್ಲಿ ನಿಂತ್ಕೊಂಡು ಟವರ್ನ ಟಾಪ್ ನೋಡ್ತಾ ಇದ್ದೀವಿ ಅಟ್ ಆನ್ ಆಂಗಲ್ ಆಫ್ ಎಲಿವೇಶನ್ 60 ಡಿಗ್ರಿ. ಇಲ್ಲೇ ನಿಂತ್ಕೊಂಡು ಟವರ್ನ ಬಾಟಮ್ ನೋಡ್ತಾ ಇದ್ದೀವಿ ಅಟ್ ಅನ್ ಆಂಗಲ್ ಆಫ್ ಡಿಪ್ರೆಷನ್ 45 ಡಿಗ್ರಿ. ಸೊ ಹಾಗಾದ್ರೆ ನಾವೀಗ ನೋಡಿ ಹೀಗೆ ತಗೊಂಡ್ರೆ ಇದು ಆಲ್ಟರ್ನೇಟ್ ಆ್ಯಂಗಲ್ಲು, ಇದು ಕೂಡ 45 ಡಿಗ್ರಿ ಆಗಬೇಕು. ಹಾಗಾದ್ರೆ ಡಿಟರ್ಮಿನ್ ದ ಹೈಟ್ ಆಫ್ ದಿ ಟವರ್, ಈ ಟವರಿನ ಹೈಟ್ ಎಷ್ಟಿದೆ ಅಂತ ನಾವೀಗ ಡಿಟರ್ಮಿನ್ ಮಾಡಬೇಕು. ಸೊ ಲೆಟ್ ಅಸ್ ಸಾಲ್ವ್ ದಿಸ್ ಕ್ವಶನ್. ಸೊ ಈ ಕ್ವಶನ್ನಲ್ಲಿ ಎ ಬಿ ಅನ್ನೋದೊಂದು ಬಿಲ್ಡಿಂಗು, ಸಿ ಡಿ ಅನ್ನೋದೊಂದು ಕೇಬಲ್ ಟವರು. ಎ ಬಿ ಬಿಲ್ಡಿಂಗಿನ ಟಾಪ್ನಲ್ಲಿ ನಿಂತ್ಕೊಂಡು ಟವರ್ನ ಟಾಪ್ ನೋಡ್ತಾ ಇದ್ದೀವಿ ಅಟ್ ಅನ್ ಆ್ಯಂಗಲ್ ಆಫ್ ಎಲಿವೇಶನ್ 60 ಡಿಗ್ರಿ. ಅಲ್ಲೇ ಬಿಲ್ಡಿಂಗ್ನ ಟಾಪ್ನಲ್ಲಿ ನಿಂತ್ಕೊಂಡು ಟವರ್ನ ಫುಟ್ ನೋಡ್ತಾ ಇದ್ದೀವಿ ಅಟ್ ಅನ್ ಆ್ಯಂಗಲ್ ಆಫ್ ಡಿಪ್ರೆಷನ್ 45 ಡಿಗ್ರಿ. ಸೊ ಬಿಲ್ಡಿಂಗ್ನ ಹೈಟ್ ಗೊತ್ತು 7 ಮೀಟರ್. ಹಾಗಾದರೆ ಹೈಟ್ ಆಫ್ ದ ಟವರ್ನ ಫೈಂಡ್ ಔಟ್ ಮಾಡಬೇಕು, ಕೇಬಲ್ ಟವರ್ನ. ಸೊ ಫಸ್ಟ್ ಏನು ಮಾಡೋಣ, ಸೊ ಲೆಟ್ ಅಸ್ ಟೇಕ್ ಇನ್ ಟ್ರಯಾಂಗಲ್ ಬಿ ಡಿ ಇ ಟ್ರಯಾಂಗಲ್ ತಗೋಣ. ಇನ್ ಟ್ರಯಾಂಗಲ್ ಬಿ ಡಿ ಇ. ಸೊ ಬಿ ಡಿ ಇ ಟ್ರಯಾಂಗಲ್ನ ತಗೊಂಡ್ರೆ ಇಲ್ಲಿ ಬಿ ಡಿ ಇ ಟ್ರಯಾಂಗಲ್ನಲ್ಲಿ ಫಸ್ಟು ನಾನು ಬಿ ಡಿ ಇಗಿನ ಮುಂಚೆ ಎ ಬಿ ಸಿ ತೊಗೊಂಡ್ಬಿಡ್ತೀನಿ. ಸೊ ಫಸ್ಟ್ ಲೆಟ್ ಅಸ್ ಟೇಕ್ ದ ಟ್ರಯಾಂಗಲ್ ಎ ಬಿ ಸಿ. ಸೊ ಎ ಬಿ ಸಿ ಟ್ರಯಾಂಗಲ್ ತೊಗೊಂಡ್ರೆ ಇದು ತೀಟಾ, ಇದು ಆಪೋಸಿಟ್ಟು, ಹಾಗಾದ್ರೆ ಇದು ಅಡ್ಜಾಸೆಂಟು. ಹಾಗಾದ್ರೆ ಟ್ಯಾನ್ ತೀಟಾ ಏನಾಗುತ್ತೆ, ಸೊ ಟ್ಯಾನ್ ತೀಟಾ ಈಸ್ ಈಕ್ವಲ್ ಟು ಎ ಬಿ ಈಸ್ ಆಪೋಸಿಟ್ಟು, ಎ ಸಿ ಈಸ್ ಅಡ್ಜಾಸೆಂಟ್. ಸೊ ಟ್ಯಾನ್ ತೀಟಾ ಅಂದರೆ 45 ಈಸ್ ಈಕ್ವಲ್ ಟು ಎ ಬಿ ಅಂದರೆ 7 ಡಿವೈಡೆಡ್ ಬೈ ಎ ಸಿ. ಸೊ ಟ್ಯಾನ್ 45 ಅಂದರೆ 1 ಈಸ್ ಈಕ್ವಲ್ ಟು 7 ಬೈ ಎ ಸಿ. ದೇರ್ ಫೋರ್ ಎ ಸಿ ಈಸ್ ಈಕ್ವಲ್ ಟು 7 ಮೀಟರ್ ಆಯಿತು. ಹಾಗಾದರೆ ಇಲ್ಲಿಂದ ಇಲ್ಲಿ ತನಕ 7 ಅಂದಮೇಲೆ ಬಿ ಇಂದ ಈ ತನಕನೂ ಕೂಡ 7 ಮೀಟರ್ ಇರುತ್ತೆ. ಈಗ ನಾವು ಟ್ರಯಾಂಗಲ್ ಬಿ ಡಿ ಇ ತಗೋಣ. ಸೊ ಈ ಟ್ರಯಾಂಗಲ್ ಬಿ ಡಿ ಇನಲ್ಲಿ ಇದು ತೀಟಾ ಆದರೆ ಇದು ಆಪೋಸಿಟ್ಟು, ಇದು ಅಡ್ಜಾಸೆಂಟು. ಸೊ ಲೆಟ್ ಅಸ್ ಟೇಕ್ ದ ಟ್ರಯಾಂಗಲ್ ಬಿ ಡಿ ಇ. ಇನ್ ಟ್ರಯಾಂಗಲ್ ಬಿ ಡಿ ಇ ಟ್ಯಾನ್ ತೀಟಾ ಈಸ್ ಈಕ್ವಲ್ ಟು ಆಪೋಸಿಟ್ ಅಂದರೆ ಡಿ ಇ, ಅಡ್ಜಾಸೆಂಟ್ ಅಂದರೆ ಬಿ ಇ. ಸೊ ಟ್ಯಾನ್ ತೀಟಾ ಅಂದರೆ 60 ಈಸ್ ಈಕ್ವಲ್ ಟು ಡಿ ಇ ಅಂತ ತಗೊಂಡ್ರೆ ಗೊತ್ತಿಲ್ಲ, ಡಿವೈಡೆಡ್ ಬೈ ದಟ್ ಈಸ್ ಬಿ ಅಂದರೆ ಗೊತ್ತು 7. ನಾವು ಟ್ಯಾನ್ 60 ಅಂದರೆ ರೂಟ್ 3 ಈಸ್ ಈಕ್ವಲ್ ಟು ಡಿ ಇ ಡಿವೈಡೆಡ್ ಬೈ 7. ಸೊ ಡಿ ಇ ಈಸ್ ಈಕ್ವಲ್ ಟು 7 ರೂಟ್ 3 ಮೀಟರ್. ಸೊ ಡಿ ಇ 7 ರೂಟ್ 3 ಮೀಟರ್ ಬಂತು. ಈಗ ನಮಗೆ ಬೇಕಾಗಿರೋದು ಯಾವ ಹೈಟ್ ಅಪ್ಪ ಅಂದರೆ ಸಿ ಡಿ ಬೇಕು. ಸೊ ಸಿ ಡಿ ಬೇಕು ಅಂದರೆ ನಾವು ಸಿ ಇಗೆ ಡಿ ಇನ ಸೇರಿಸ್ಬೇಕು. ಹಾಗಾದರೆ ಸಿ ಡಿ ಈಸ್ ಈಕ್ವಲ್ ಟು ಸಿ ಇ ಅಂತ ಬಂತು ಅಂದರೆ ಇಲ್ಲಿಂದ ಇಲ್ಲಿಗೆ, ಸೊ ದಟ್ ಈಸ್ ದ ಹೈಟ್ ಆಫ್ ದ ಬಿಲ್ಡಿಂಗ್, ಅದು ಬಿಲ್ಡಿಂಗ್ ಹೈಟ್ ಈಕ್ವಲ್ ಆಗಿರುತ್ತೆ, ಪ್ಲಸ್ ಡಿ ಇ ಅಂತ ಬಂದರೆ ಈಗಿನ ಕ್ಯಾಲ್ಕುಲೇಟ್ ಮಾಡಿಕೊಂಡು 7 ರೂಟ್ 3. ಸೊ ಸಿ ಡಿ ಈಸ್ ಈಕ್ವಲ್ ಟು
ಎರಡು ಆ್ಯಡ್ ಮಾಡಿಕೊಂಡ್ರೆ 7 ಕಾಮನ್ ತೆಕ್ಕೊಂಡ್ರೆ ಉಳಿಯೋದು √3 + 1 ಮೀಟರ್. ಸೊ CD is equal to 7 into √3 + 1 meter is the height of the cable tower. ಇನ್ನು 37th ಕ್ವಶನ್ಗೆ ಹೋಗೋಣ. ಸೊ ಎ ವುಡನ್ ಆರ್ಟಿಕಲ್ ವಾಸ್ ಮೇಡ್ ಬೈ scooping out a hemisphere from each end of the solid cylinder. If the height of the cylinder is 10 centimeter and its base is 3.5 centimeter, find the total surface area of the article. ಆರ್ಟಿಕಲ್ಲು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸಿಲಿಂಡರ್ನ ಎರಡೂ ಬದಿನಲ್ಲಿ ನಾವು ಸ್ಕೂಪಿಂಗ್ ಮಾಡಿದ್ದೀವಿ ಇನ್ ದ ಶೇಪ್ ಆಫ್ ಎ ಎಮಿಸ್ಪಿಯರ್. ಹಾಗಾದರೆ ನಾವೀಗ ಈ ಏನು ಇದೆಯೋ ಆರ್ಟಿಕಲ್ದು ಟೋಟಲ್ ಸರ್ಫೇಸ್ ಏರಿಯಾನ ನಾವೀಗ ಫೈಂಡ್ ಔಟ್ ಮಾಡಬೇಕು. ಇದ್ರ ಟೋಟಲ್ ಸರ್ಫೇಸ್ ಏರಿಯಾ ಅಂದರೆ LSA ಆಫ್ ಎ ಸಿಲಿಂಡರ್ ಪ್ಲಸ್ LSA ಆಫ್ 2 ಎಮಿಸ್ಪಿಯರ್, ಇವೆರಡನ್ನೂ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ಇಷ್ಟು ಮಾಡ್ಕೋಬೇಕು. LSA ಆಫ್ ಎ ಸಿಲಿಂಡರ್ ಪ್ಲಸ್ that is LSA of 2 hemisphere will gives us the total surface area of the article. ಸೊ ಈಗ ಇದಕ್ಕೆ ನಾವು ಲಿಸ್ಟ್ ಮಾಡ್ತಾ ಹೋಗೋಣ. ಸೊ ಲೆಟ್ us make a list here. ಸೊ ಸಿಲಿಂಡರ್ದು ರೇಡಿಯಸ್ಸು 3.5 ಸೆಂಟಿಮೀಟರ್. ಸೊ ಎಮಿಸ್ಪಿಯರ್ದು ರೇಡಿಯಸ್ ಕೂಡ 3.5 ಸೆಂಟಿಮೀಟರ್. ಹೈಟ್ ಆಫ್ ದ ಸಿಲಿಂಡರ್ ಕೊಟ್ಟಿದ್ದಾರೆ 10 ಸೆಂಟಿಮೀಟರ್ ಅಂತ. ಈಗ ನಾವು ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದ ಆರ್ಟಿಕಲ್ ಬೇಕು ಅಂದರೆ LSA ಆಫ್ ಸಿಲಿಂಡರ್ ಪ್ಲಸ್ LSA ಆಫ್ how many hemisphere? 2 hemisphere. So total surface area is equal to LSA of a cylinder 2 pi r h plus 2 into LSA of hemisphere 2 pi r square. ಅಥವಾ ಈಗೂ ಮಾಡ್ಕೋಬೋದು, ಎರಡು ಸ್ಪಿಯರ್ನ ಎಮಿಸ್ಪಿಯರ್ನ ಸೇರಿಸಿದ್ರೆ ಒಂದು ಸ್ಪಿಯರು. ಸೊ ಅದನ್ನು ಬೇಕಾದ್ರೆ ಹಾಕೋಬೋದು. ಸೊ ಟೋಟಲ್ ಸರ್ಫೇಸ್ ಏರಿಯಾ ಇಸ್ ಈಕ್ವಲ್ ಟು ಎರಡರಲ್ಲೂ ಕಾಮನ್ನು 2 pi r ಕಾಮನ್ನು, ಇನ್ನು H ಉಳಿತು, ಇನ್ನು 2r ಉಳಿತು. ಸೊ ಟೋಟಲ್ ಸರ್ಫೇಸ್ ಏರಿಯಾ ಇಸ್ ಈಕ್ವಲ್ ಟು 2 into 22/7 into radius is 3.5 into H is 10 plus 2 into 3.5. ಸೊ 3.5 1s are 2s are 2 ಕ್ಯಾನ್ಸಲ್ ಆಯಿತು. ಇನ್ನು ಉಳಿದಿದ್ದೇನು ಅಂತ ನೋಡೋದಾದರೆ ಟೋಟಲ್ ಸರ್ಫೇಸ್ ಏರಿಯಾ ಈಸ್ ಈಕ್ವಲ್ ಟು 22 ಉಳ್ಕೊಂಡಿದೆ ಇಂಟು, ಸೊ ಅಲ್ಲಿಗೆ 2 into 3.5 ಮಾಡಿಕೊಂಡ್ರೆ 7 ಆಯಿತು. 7 plus 10 is 17. ಸೊ ಟೋಟಲ್ ಸರ್ಫೇಸ್ ಏರಿಯಾ ಈಸ್ ಈಕ್ವಲ್ ಟು 17 2s are 34ಗೆ 4 3 ಕ್ಯಾರಿ, 17 2s are 34, 34 plus 3 is 37. So 374 centimeter square. Therefore the total surface area of the article is 374 centimeter square. In a last question ge bandre we have to state and prove Pythagoras theorem. So by this we have successfully solved all the questions related to Kolar district level practice paper set 2. Set 2 ನಲ್ಲಿ 1 to 38 questions complete ಆಯಿತು. In the next video we are going to solve from set 3, that is from question number 34 to 38, that is 4 and 5 marks question. So till then, thank you very much. Still those who are not subscribed my channel, please subscribe it. Those who already subscribed, please watch my videos, like my videos and share my videos. And don't forget to press the bell icon to get the notification for the next video. Once again, thank you very much.